ಹಾಯ್ ಗಾಯ್ಸ್. ಸೊ ಆಕಾಶ್ ಜೊತೆ ಇನ್ನೊಂದು ರೈಡ್ ಹೋಗ್ತಿದ್ದೀರಿ ಗೈಸ್. ನನ್ನ ಹಿಂದೆ ಅವಳೆ ಮನೆಯಲ್ಲಿ ಉಗಿಸ್ಕೊಂಡು ಗೈಸ್. ಅವಾಗ ಕರೆದ ಟೈಮ್ ಸೆನ್ಸ್ ಬೇರೆ ಟೈಮಿಂಗ್ ಬೇರೆ ಕೊಟ್ಟವ್ರೆ. ನನ್ನ ಹೆಂಡತಿ ಗಾಬರಿ ತಗೊಂಡವಳು ಗೈಸ್. ನನ್ನ ಮಕ್ಕಳು ನನ್ನ ಮನೆಗೆ ಕರ್ಕೊಂಡು ಹೋಗಲ್ಲ, ಏನಾದ್ರು ಮಾಡಿ ಅವ್ರನ್ನ ಡೈವರ್ಟ್ ಮಾಡಿ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾವಳು. ಹಾಂ, ಇಟ್ಸ್ ಟೂ ಲೇಟ್ ಗೈಸ್. ನಾವು ಆಲ್ರೆಡಿ ಬಂದ್ಬಿಟ್ಟಿದ್ದೀರಿ. ಗಾಯ್ಸ್, ನಿಮ್ಗೆ ಸರ್ಪ್ರೈಸ್ ಏನಂದ್ರೆ ಗಾಯ್ಸ್, ಅಂಡಣ ಓಡಿಸ್ತಾನೆ ಗೈಸ್, ಭಾರಿಯಾಗಿ ಓಡಿಸ್ತಾನೆ. ಅವನನ್ನು ಹೇಳಿ ಹಾಕು, ಇನ್ನೆ ಫುಲ್ ಟೈಟ್ ನಾನು ಟಾರ್ಚರ್ ಹಾಕು ಆಕಾಶ. ಓಕೆ ಅಣ್ಣ, ಓಕೆ ಅಂತವನೇ, ನೋಡೋಣ. ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ನಾನು ಮತ್ತೆ ಆಕಾಶ್ ಗೈಸ್ ಇವತ್ತು ನಮ್ದು ಕುಕಿಂಗ್ ಗೈಸ್. ನಾವೇ ಕುಕ್ ಮಾಡ್ತಾ ಇರೋದು. ನಾವು ಮಾಡ್ತಾ ಇರೋ ಕುಕಿಂಗ್ ಬಂದು ಬೀಫ್ ಬಿರಿಯಾನಿ, ಬೀಫ್ ಕರಿ ಮತ್ತೆ ಮೀನ್ ಕರಿ. ಬೀಫ್ ತಗೊಂಡ್ರಿ, ಮತ್ತೆ ಏನ್ ಹೇಳ್ತಾರೆ ತರಕಾರಿಗಳು, ಪಚ್ಚಕರಿ ಎಲ್ಲ ನಾಳೆ ವಾಯಿಂಚು. ಸೊ ಮನೇಲಿ ಕೊಟ್ಟು ಮೀನ್ ನಮಗೆ ಸಿಕ್ಕಿಲ್ಲ. ಸೊ ಮೀನ್ ತಗೊಂಡ್ಬರೋದಕ್ಕೆ ನಾವಿರೋ ಜಾಗದಿಂದ ನಾವೆಲ್ಲಿಕೇರ ಸಿಟಿಗೆ ಹೋಗ್ತಾ ಇದೀವಿ. ಸೊ ಅದನ್ನ ತಗೊಂಡ್ಬಂದು ಕುಕಿಂಗ್ ಸ್ಟಾರ್ಟ್ ಮಾಡ್ಬೇಕು ಗೈಸ್. ನೋಡೋಣ ಹೆಂಗಿರುತ್ತೆ ಇವತ್ತು ಕುಕಿಂಗ್, ಹೆಂಗ್ ಬರುತ್ತೆ ಅಂತ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಏನಂದ್ರೆ ಇವ್ರಿಗೆ ಇಷ್ಟ ಆಗ್ಬೇಕು ಅಷ್ಟೇ ಮ್ಯಾಟ್ರು. ಇವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ಸುಮ್ಮನೆ ಅಷ್ಟು ಮಾಡಿನೂ ವೇಸ್ಟ್ ಆಗ್ಬಿಡುತ್ತೆ ಅಂತ ನಾನು. ಲೆಟ್ಸ್ ಸಿ. ಓಕೆ ಗೈಸ್, ಸ್ಟೇ ಟ್ಯೂನ್ಡ್. ಟುಡೇ ಇಸ್ ಅವರ್ ಚಾಲೆಂಜ್ ಈಸ್ ಕುಕಿಂಗ್ beef biryani, beef curry and meen curry. Okay guys, see you later. Bye. Guys, ನಾವು ಬಿರಿಯಾನಿ ಮಾಡಿದೀವಿ ಗೈಸ್. ಇನ್ನು ತಿಂತಾರೆ ಮಮ್ಮಿ ಇವಾಗ ಬಂದ್ರು. ಎಲ್ಲರೂ ಬನ್ನಿ. ತಿಂತವ್ರೆ ಹೆಂಗೆ ಇದು ಕೇಳೋಣ. ಆಕಾಶ್ ಹೆಂಗೇನೆ ಉಂಟು ಆಕಾಶ್? ಸತ್ಯಂ ಪರ್ಯಣ ಸೂಪರ್ ಚೇಚಿ, ಎಲ್ಲರಿಗೂ ಇಷ್ಟ ಆಯ್ತು ಗೈಸ್. ನಾನು ತಿಂದ್ಬಿಟ್ಟು ಹೇಳ್ತೀನಿ ಆಕ್ಚುಲಿ ಪ್ರಾಪರ್ ಆಗಿ. ಚಿಕನ್ ಮಟನ್ ಅಲ್ಲ ಗೈಸ್, ಬೀಫ್. ಎಂದೇ ಫೇವ್ರೇಟ್ ಬೀಫ್. ಓಕೆ ಗೈಸ್, ನೋಡಿ ಗೈಸ್, ಬಿರಿಯಾನಿ, ರೈಸ್, ಪಪ್ಪಡಂ. ಕೇರಳದಲ್ಲಿ ಪಪ್ಪಡಂ ಇಲ್ಲ ಅಂದ್ರೆ ಖಾರ ಇಲ್ಲ ಅಂದ್ರೆ. ಓಕೆನಾ ಗೈಸ್? ಥ್ಯಾಂಕ್ ಯು ಗೈಸ್. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಇಲ್ಲ ಇರಿ, ಇವಾಗಲೇ ತಿನ್ಬಿಡ್ತೀನಿ. ഞാൻ ബാംഗ്ലൂർ എത്തിയിട്ട് എഡിറ്റിംഗ് ടൈം തന്നിട്ട് ചെയ്യണം. കാശ്മീരിൽ പോയതൊക്കെ ഇട്ടിട്ടുണ്ട്. മലയാളത്തിൽ ಗೈಸ್ ಸಗದಾಗಿದೆ. ಅಪ್ಪಾಜನ್ ಏನು ಹೇಳ್ತವ್ರೆ, ನೀವು ಹೋಗ್ಬೇಡ ಇಲ್ಲೇ ಇರು, ನಾವು ಒಂದು ಹೋಟ್ಲ್ ಓಪನ್ ಮಾಡೋಣ ಅಂತ ಹೇಳೋದು. ಅಷ್ಟು ಇಷ್ಟ ಆಯ್ತು. ಚೆನ್ನಾಗಿದೆ ಗೈಸ್, ಸೀರಿಯಸ್. ಅವ್ರು ಬರ್ತಾರೆ, ನಾವಿಬ್ರು ಸೇರಿ ಇಲ್ಲಿ ನಾವು ಒಂದು ಹೋಟ್ಲ್ ಓಪನ್ ಮಾಡ್ತೀವಿ ಗೈಸ್. ಓಕೆ ಗೈಸ್, ಸಗದಾಗೈತೆ. ತಿನ್ಬಿಟ್ಟು ಆಮೇಲೆ ಮಾಡ್ತೀನಿ. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಇಲ್ಲ, ಇದೇ ನಮಗೆ ಬ್ರೇಕ್ಫಾಸ್ಟ್. ಬೈ ಗೈಸ್. ತೀರ್ನಾ ಇನ್ನೂರು ಸ್ಪೂನ್ ಉಂಡಲ್ಲೋ ಆಗತ್ತೆ. ಇನ್ನೂರು ಸ್ಪೂನ್ ಉಂಡಲ್ಲೋ, ഒരു സ്പൂൺ ഉണ്ട് അകത്തന്നെ. ഉണ്ട് കാണാൻ വയ്യ. ആ അതെ ഉണ്ടല്ലോ. ಇನ್ನೂರು ಸ್ಪೂನ್ ಉಂಡല്ലോ. ಹಾಯ್ ಗಾಯ್ಸ್. ಸೊ ಆಕಾಶ್ ಜೊತೆ ಇನ್ನೊಂದು ರೈಡ್ ಹೋಗ್ತಿದ್ದೀರಿ ಗೈಸ್. ನನ್ನ ಹಿಂದೆ ಅವಳೆ ಮನೆಯಲ್ಲಿ ಉಗಿಸ್ಕೊಂಡು ಗೈಸ್. ಅವಾಗ ಕರೆದ ಟೈಮ್ ಸೆನ್ಸ್ ಬೇರೆ ಟೈಮಿಂಗ್ ಬೇರೆ ಕೊಟ್ಟವ್ರೆ, ಈ ಟೈಮ್ ಒಳಗಡೆ ಬರ್ಬೇಕಂತ. ನನಗೆ ಯಾಕೋ ಡೌಟು ನಾವು ಆ ಟೈಮ್ ಒಳಗಡೆ ಬರ್ತೀವಿ ಅಂತ. ಮೊನ್ನೆ ಹೋಗಿದ್ದ ಜಾಗ ಗೈಸ್, ಮನೇಲಿ ಯಾರು ಬರ್ತಾ ಇಲ್ಲ. ಬಿಕಾಸ್ ಬೆಳಗ್ಗೆಯಿಂದ ಒಂದು ರೈಡ್ ಹೊಡೆದು ಎಲ್ಲ ಟೈರ್ಡ್ ಆಗ್ಬಿಟ್ಟವ್ರೆ. ನಾಳೆ ಹೋಗ್ಬೇಕು ಅನ್ನೋ ಪ್ಲಾನ್ ಐತೆ ಅವ್ರನ್ನ ಕರ್ಕೊಂಡು. ಬಟ್ ಇವತ್ತು ನನಗೆ ಆಕಾಶ್ ಹೇಳಿದ್ದು ಲೈಟ್ ಹೌಸ್ ಹತ್ರ ಲೈಟಿಂಗ್ ಆಕ್ಚುಲಿ ಸಖತ್ತಾಗಿರುತ್ತಂತ ನೈಟ್ ಟೈಮಲ್ಲಿ. ಅದನ್ನ ನೋಡಕ್ ಹೋಗ್ತಾ ಇದ್ದೀರಿ. ಇಲ್ಲಿ ನಮ್ಗೊಂದು 16 ಕಿಲೋಮೀಟರ್ಸು ಆನ್ ದಿ ವೇ ಹೋಗ್ತಾ ಇದ್ದೀರಿ.
ಆಕಾಶ್ ಗಾಡಿ ಓಡಿಸ್ತಾನೆ. ಬಿಕಾಸ್ ಅವ್ನು ಓಡಿಸ್ತಾರೆ ನನಗೆ ವ್ಲಾಗ್ ಮಾಡಕ್ಕೆ ನಿಮ್ಮ ಹತ್ರ ಮಾತಾಡಕ್ಕೆ ಕರೆಕ್ಟ್ ಆಗಿರುತ್ತೆ. ಪ್ಲಸ್ ಅವ್ನಿಗೆ ರೋಡು ಗೊತ್ತು. ನಾನಂದ್ರೆ ಮ್ಯಾಪ್ ಹಾಕೊಂಡು ನಾನು ಕೇಳ್ತಾ ಇರಬೇಕು ರೋಡ್ ಲೆಫ್ಟಾ ರೈಟಾ ಅಂತ. ಸೊ ಅವ್ರ ಇದ್ರ ಪ್ರಾಬ್ಲಮ್ ಇಲ್ಲ, ಅವ್ನಿಗೆ ರೋಡ್ ಗೊತ್ತಿರೋದ್ರಿಂದ ಅವ್ನು ಓಡಿಸ್ತಾನೆ. ನಾನು ಆರಾಮಾಗಿ ವ್ಲಾಗ್ ಮಾಡ್ಬೋದು ಅಂತ ಆಕಾಶಕ್ಕೆ ಕೊಟ್ಟಿದ್ದೀನಿ. ಹಾಯ್ ಬರ್ನೇರೆ ಆಕಾಶ್. ಹೋಗ್ತಿದ್ದೀರಿ ಗೈಸ್, ನೋಡೋಣ ಮುಂದೆ ಏನೇನು ಅವ್ನು ಹೇಳ್ತಾನೆ ಇಲ್ಲ ಏನೇನು ತೋರಿಸ್ತಾನೆ ನಾನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಗೈಸ್, ಬಾಯ್ ಬಾಯ್ ಬರ್ನೆ ಮಮ್ಮಿ. ಗೈಸ್ ಸರ್ಪ್ರೈಸ್ ಏನಂದ್ರೆ ಗೈಸ್ ಅಂಟಣ ಗೈಸ್ ನೀರಾ ಗೈಸ್ ಇದನ್ನ ಕುಡಿಬೇಕು ಅಂತ ನಾನು ಬಂದಾಗಿಂದ ಇತ್ತು ಗೈಸ್. ಮಮ್ಮಿ ಡ್ಯಾಡಿ ಇರೋದಕ್ಕೆ ಅವ್ರು ನನ್ನ ಕುಡಿಯಕ್ ಬಿಡ್ತಾ ಇಲ್ಲ. ನೆನ್ನೆ ನಾನು ಆಕಾಶ್ ಇಬ್ರು ಹೋದ್ರಿ ತಗೊಳ್ಳೋಣ ಅಂತ. ಬಟ್ ನಾವು ಹೋಗೋಷ್ಟಲ್ಲಿ ಲೇಟ್ ಆಗ್ಬಿಟ್ಟಿತ್ತು, ಸಿಕ್ಕಿರೇ ಇಲ್ಲ. ಅಂದ್ರೆ ಅವ್ನು ಕುಡಿಯಲ್ಲ, ನನಗೆ ಕುಡಿಯಕ್ ಕೊಡ್ಸಕ್ ಕರ್ಕೊಳೋದ ಪಾಪ. ಬಟ್ ಇವತ್ತು ಕೇಳ್ದೆ, ನಾನು ನೆನ್ನೆ ಹೋದ್ರಿ ನೆನ್ನೆ ಕ್ಲೋಸ್ ಆಗ್ಬಿಟ್ಟಿತ್ತು. ಸೊ ನೆನ್ನೆ ಕುಡಿಯಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಬೇಗ ಮನೆ ಬಿಟ್ಟಿದ್ದಕ್ಕೆ ಫೈನಲಿ ಗೈಸ್ ನನಗೆ ಎಂಡ ಸಿಕ್ಕಿದೆ. ಇವಾಗ ಎಂಡ ಕೊಡ್ತಿ ಫುಲ್ ಟೈಟ್ ಆಗ್ಬಿಡ್ತೀನಿ ಗೈಸ್. ಟೈಟ್ ಆಗಿ ಆಕಾಶ ಫುಲ್ ಅವಳಿ ನಾನು ಕುಡ್ಸಿಟ್ಟೆ ಫುಲ್. ನಿನಗೆ ತೊಂದ್ರೆ ಏನಂತಾರೆ ಮಮ್ಮಿ, ಟಾರ್ಚರ್ ಕೊಡ್ತೀನಂತ. ನಾನಿನ್ನು ಫುಲ್ ಟಾರ್ಚರ್ ಹಾಕಿದ್ದೆ, ಫುಲ್ ಟೈಟ್ ನಾನು ಟಾರ್ಚರ್ ಹಾಕು ಆಕಾಶ. ಓಕೆ ಅಣ್ಣ, ಓಕೆ ಅಂತವನೇ. ನೋಡೋಣ ಕುಡ್ದಾದ್ಮೇಲೆ ಮನೇಲಿ ಹಾಕೊಟ್ಟಿಲ್ಲ ಅಂದ್ರೆ ಸಾಕು ಗೈಸ್. ಓಕೆ ಗೈಸ್ ಬಾಯ್. ಅಂದ್ರೆ ಅವಳು ಹೇಳ್ತಾರದು ನೀನು ಈ ಗ್ಲಾಸ್ಗೆಲ್ಲ ಟೈಟ್ ಆಗ್ಬಿಡ್ತೀಯ ಅಂತ ಅವ್ರು ಅನ್ಕೊಂತಾರಂತ. ನಮಗೆ ಗೊತ್ತಲ್ವಾ ಗೈಸ್ ನಾವು ಇಷ್ಟು ದೊಡ್ಡ ಪಿವಟ್ಗಳಂತ. ದೇರ್ ವಾಸ್ ಅ ಟೈಮ್ ಬಟ್ ನಾವು ವಿ ಆರ್ ವೆರಿ ಡೀಸೆಂಟ್. ಓಕೆ ಗೈಸ್ ಬಾಯ್, ಸಿ ಯು. ಆಮೇಲೆ ಇದನ್ನ ಕುಡ್ದು ಟೈಟ್ ಆಗ್ಬಿಟ್ಟು ಮಾತಾಡ್ತೀನಿ ಗೈಸ್. ಬೈ. ನಾವಲ್ಲಿದ್ದೀನಿ ಗೈಸ್, ನೋಡಿ ಗೈಸ್. ಹೆವಿ ಗಾಳಿ ಗೈಸ್, ಮಕ್ಕೆ ಹೊಡಿತಾ ಇದೆ. ಅಯ್ಯೋ ಅಯ್ಯೋ ಏನು ಕೇಳಿಸ್ತಾ ಇಲ್ಲ ಗುರು, ಕಿವಿಯೆಲ್ಲ ಗುಯ್ ಅನ್ಬಿಡ್ದಂತೆ ತಗೋ ಅಂತ. ವಿಡಿಯೋ ನೋಡ್ಬೇಕು ಹೇಗೈತೆ ಅಂತ. ಅಂತ ಗಾಳಿ ಏನು ಕಾಣಿಸ್ತಾ ಇಲ್ಲ. ಅಂದ್ರೆ ಐ ಮೀನ್ ಏನು ಕೇಳಿಸ್ತಾ ಇಲ್ಲ. ನಿಮಗ್ ರೋಡ್ ಕಾಣಿಸಿರುತ್ತೆ, ಗಾಳಿ ಮಾತ್ರ ಹೆವಿ ಹೊಡಿತಾ ಇರೋದು. ಬಿಕಾಸ್ ನೋಡಿ ಈ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಇದು ಫುಲ್ ಬೀಚ್. ಜಸ್ಟ್ ನಾವು ಬೀಚ್ ಇಂದ ಒಂದು 100 ಫೀಟ್ ದೂರದಲ್ಲಿ ರೋಡ್ ಇರೋದು. ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೋಡಿ ಫುಲ್ ಬೀಚ್ ಇದು, ನೋಡಿ ಫುಲ್ ಬೀಚ್ ಇದು. ಆ ಲೆಫ್ಟ್ ಆ ಮರಗಳು ಆದ್ಮೇಲೆ ಇರೋದು ನೋಡಿ, ಅದು ಫುಲ್ ಬೀಚ್. ಈ ಮರ ಆಗಿದೆ, ಬೀಚ್ ಇರೋದು ಭಾರಿ ಆಗೈತೆ ಗೈಸ್. ಅದು ಇನ್ನೊಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ನ ತೋರಿಸ್ತೀನಿ ಬನ್ನಿ. ಅಲ್ಲಿ ನಾವು ಹೋಗಿದ್ದು ಆಕ್ಚುಲಿ, ಇವಾಗ ಹೋಗೋ ಪ್ಲಾನ್ ಅಲ್ಲಿ ಇದೀರಿ. ಅದು ತೋರಿಸ್ತೀನಿ ನೋಡಿ. ಆಕಾಶ ಇಟ್ಟಾಡಿಸ್ತಾನೆ ಗೈಸ್, ಭಾರಿಯಾಗಿ ಓಡಿಸ್ತಾನೆ. ಅವನೇನು ಹೇಳಿದ್ ಕರೆಕ್ಟ್. ಕೇರಳ ಇದ್ರಲ್ಲಿ ಏನಿಗೆ ಇರ್ಬೇಕಂದ್ರೆ ನನಗೆ ಗಾಡಿ ಓಡಿಸ್ಬೇಕಂತ ಅದೈತೆ ಒಂದು ಶಾಕ್. ಭಾರಿಯಾಗಿ ಓಡಿಸ್ತಾನೆ. ಬೋಟಿಂಗ್ ಎಲ್ಲ ಐತಂತ, ಮೇ ಬಿ ಇವಾಗ ಇರುತ್ತೆ ಇರೋ ಗೊತ್ತಿಲ್ಲ. ಬೋಟಿಂಗ್ ಇಪ್ಪ ಉಂಡವು ಇಲ್ಲ ಅಲ್ಲೇ. ಟೆರೆಸ್ಗೆ ಹೋಗ್ತಾ ಇದ್ದೀನಿ ಗೈಸ್, ಇರಿ ಒಂದು ನಿಮಿಷ. ಗಾಳಿ ಹೆವಿ ಹೊಡೆಯುತ್ತೆ. ಬಂದ್ರಿ
ക്ലോസ് ആണോ? ടൈമിങ്സ് 10 AM to 12:45, 2 PM to 5:45. ಗೈಸ್ ಸಾರಿ ಗೈಸ್, ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲದೆ ಬಂದ್ಬಿಟ್ರಿ ಗೈಸ್. ಸೊ 5:45 ಅಷ್ಟೇ ಗೈಸ್ ಇಲ್ಲಿಂದ ലൈറ്റ് ഹൗസിൽ. പിന്നെ ഒത്തിരി ലേറ്റ് ഇട്ടേക്കെന്ന് പറഞ്ഞല്ലോ, ആ ബ്രിഡ്ജ് അതെവിടെ? അല്ല, ഈ മറ്റേ ഇന്നൊരു ബ്രിഡ്ജ് ഉണ്ടായിരുന്നല്ലോ, അതെവിടെയാ? ആ ലൈറ്റ് ഹൗസിന് അടുത്ത്. ആ മമ്മി, ಅದಲ್ಲ ಬ್ರೋ, ನಾವು ನಡ್ಕೊಂಡ್ ಬಂದ್ವಿ ಗೊತ್ತಾ ಬ್ರಿಡ್ಜು, ಆ ಬೀಚ್ ಹತ್ರ ಈ ಸೈಡ್ ಒಂದು ಬ್ರಿಡ್ಜ್ ಐತ್ ನೋಡು, ಜ್ಞಾಪಕ ಇದೆ ನಿಂಗೆ? ಲೈಟ್ ಹೌಸ್ ಮುಂದೆ ಒಂದು ಆತರ ಒಂದು ಬ್ರಿಡ್ಜ್ ಇತ್ತು ನೋಡು, ಅದನ್ನ ನಾನು ಹೇಳಿದ್ದು ನೋಡಿ. ಎಲ್ಲ ಫುಲ್ ಎಣ್ಣೆ ಹೊಡ್ತಾರೆ ಗೈಸ್, ವಾಯ್ಸ್ ಎಣ್ಣೆ ಇಟ್ಟು. അത്ര ആണോ, റിവേഴ്സ് ആണോ? ഏത് പാലവാ? ಹಾ, അവിടെ ಮೇಲೆ ಸ್ಟಾಪ್ ചെയ്യാനോ? ಸೊ ಗೈಸ್, ನಾವು ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಬ್ರಿಡ್ಜ್ ಮೇಲೆ ನಿಲ್ಲಿಸ್ತೀವಿ. ಲೈಟ್ ಹೌಸ್ ಅನ್ಫಾರ್ಚುನೇಟ್ಲಿ ನಮ್ಗೆ ನೋಡಕ್ ಆಗಿಲ್ಲ ಮೇಲೆ. ನಾಳೆ ಫುಲ್ ಫ್ಯಾಮಿಲಿ ಜೊತೆ ಬಂದಾಗ ವಿಲ್ ಸಿ ಅಬೌಟ್ ದಟ್. ಓಕೆ ಗೈಸ್, ಇದು ಇನ್ನೊಂದು ರೋಡ್ ಐತಲ್ಲ, ಇದು ಎവിടെ ಬೋನೆ ರೋಡ್? ನನ್ನ ಗಾಬರಿ ತಗೊಂಡೋಳು ಗೈಸ್. ನನ್ನ ಮಕ್ಳು ನನ್ನ ಮನೆಗೆ ಕರ್ಕೊಂಡೋಗಲ್ಲ, ಏನಾದ್ರು ಮಾಡಿ ಅವ್ರನ್ನ ಡೈವರ್ಟ್ ಮಾಡಿ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾವಳೆ. ಏನಂತ? ನೋಡಿ ಗೈಸ್, ಏನೇನೋ ಡೊಂಗಿ ಸಿಕ್ಕಿ ಚಾನ್ಸ್ ಅನ್ಬಿಟ್ಟು ನಂದು ಇರ್ಲಿ. ಹಾ, ಹಾ, ಇಟ್ಸ್ ಟೂ ಲೇಟ್ ಗೈಸ್, ಆಲ್ರೆಡಿ ಬಂದ್ಬಿಟ್ಟಿದ್ದೀರಿ. ಇಟ್ಸ್ ನಾಟ್ ಯೂಸಬಲ್ ಫಾರ್ ಅಸ್, ನಮ್ಗೆ ಅದೇನು ಯೂಸ್ ಆಗಲ್ಲ ಗೈಸ್. ನಾನು ಹೆವಿ ಟರ್ನ್ ಆಗ್ಬಿಟ್ಟಿದ್ದೀನಿ ನೋಡ, ಫಸ್ಟ್ ವಿಡಿಯೋಗೂ ಈ ವಿಡಿಯೋಗೂ. ಗೈಸ್ ನೋಡಿ, ಬ್ರಿಡ್ಜ್ ಸೆಂಟ್ರಲ್ ನಿಲ್ಸಿದ್ದೀರಿ, ಯಾರು ಬಂದು ಮಕ್ಕಳಿದ್ರೆ ಉಗಿಸ್ಕೊಬೇಕಷ್ಟೇ. എവിടെന്ന്? ഈ ബ്രിഡ്ജിന്റെ ഈ ബ്രിഡ്ജിന്റെ ലൈറ്റ് ആണോ പറഞ്ഞേ? ಸುಮ್ಮನೆ ಕೆಳಗಡೆ ಹಿಡಿಯೋಣ ಒಂದು ಇದಕ್ಕೆ ಗೈಸ್. ಆಗುತ್ತೆ ಗೈಸ್, ನಾವು ಕೆಳಗಡೆ ಇಳಿತಾ ಇದ್ದೀರಿ. ಎಷ್ಟು ಸೀದಾ ಬ್ರಿಡ್ಜ್, ಈ ಸೈಡಿಂದ ನೋಡೋಣ, ಆ ಸೈಡಿಂದ ನೋಡೋಣ, ಈ ಸೈಡಿಂದನೇ ನೋಡೋಣ ಗೈಸ್. ಬ್ರಿಡ್ಜ್ ಅಂತ ಗೈಸ್ ಏನು ಕಾಣಿಸ್ತಿಲ್ಲ ಗೈಸ್, ಶಿಟ್. ನೋಡಿ, ಇವಾಗ ಇಲ್ಲಿ ಮುಂದೆ ಇರೋದು ಬಂದು ಇದು ಬ್ಯಾಕ್ ವಾಟರ್ಸ್ ಆಯ್ತಾ. ಆ ಬ್ರಿಡ್ಜ್ ಇಂದ ಆ ಸೈಡು ಬೀಚ್, ಇದು ಅಂಗಡಿಗಳು ನೋಡಿ, ಇದು ಬ್ರಿಡ್ಜ್. ನನ್ನ ಫೋನ್ ತಗೊಂಬ ಮಮ್ಮಿ, ಹಂಗೆ ಫೋಟೋ ತಗೋಣ. ಹಾ ನೋಡಿ ಗೈಸ್, ನಮ್ಮ ಕಾರ್ ಹೆಂಗ್ ನಿಂತಿದೆ. ನನ್ನ ತಮ್ಮ ಅಲ್ಲಿ ಮುಂದೆಗಡೆ ನಮ್ಮ ಫೋನ್ ಇಕ್ಕಿದಿರಲ್ಲ ಗೈಸ್. ಅನ್ಫಾರ್ಚುನೇಟ್ಲಿ ನಮಗೆ ಲೈಟ್ ಹೌಸ್ ಕ್ಲೋಸ್ ಆಗಿರೋ ಕಾರಣ ನಾವು ರಿಟರ್ನ್ ಹೋಗ್ತಾ ಇದೀವಿ ಗೈಸ್. ನೀವು ಆದರೂ ಎಂಜಾಯ್ ಮಾಡಿ ಗೈಸ್. ನೋಡಿ ಗೈಸ್, ಸೈಕಾಗೈತೆ. ಎಲ್ಲ ಬಂದು ಆರಾಮಾಗಿ ಶಿಫ್ಟ್ ಆಗ್ಬಿಡ್ಬೇಕು. ഇവിടെ പോലീസ് മാരെല്ലാം ആരും വരത്തില്ല ചെക്ക് ചെയ്യാൻ. ಇವಾಗ ನೀವು ಅಲ್ಲಿ ಹೋಗ್ಬೇಕಾ ವಾಪಸ್ಸು ಆ ರೋಡ್ಗೆ? ಬೇಡ, ಹಾ ಸರಿ. ಹಂಗೆ ಗೈಸ್, ಅಷ್ಟೇ ಗೈಸ್. ಇವಾಗ ಅನ್ಫಾರ್ಚುನೇಟ್ಲಿ ನಮ್ಗೆ ಲೈಟ್ ಹೌಸ್ ತೋರ್ಸಕ್ ಆಗಿಲ್ಲ. നാളെ ತೋರಿಸ್ತೀವಿ ಗೈಸ್. അതിന്റെ അകത്തോ? രാവിലെ കണ്ടത്
അല്ല അവിടെ പോയിട്ട് ഒരു വ്യൂ എടുത്തോണ്ട് വരാമല്ലോ അറ്റ്ലീസ്റ്റ് ഇതിന്റെ ബ്രിഡ്ജിന്റെ വേണ്ട. ഓക്കെ ഗൈസ് ആമൽ സിഗാണ്. ബൈ ഗൈസ്.